ನಮಸ್ಕಾರ, ವೆಲ್ಕಮ್ ಟು ಟಿವಿ ಕನ್ನಡ. ಬಿಜೆಪಿಯಿಂದ ಉಚ್ಚಟನೆಗೊಂಡ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಎಸ್ ಯಡಿಯೂರಪ್ಪ ಅವರ ಮೇಲೆ ಕತ್ತಿ ಮಸೆಯುತ್ತಿದ್ದಾರೆ. ಆಗಾಗ ಅಪ್ಪ ಮಕ್ಕಳ ರಾಜಕೀಯಕ್ಕೆ ಬ್ರೇಕ್ ಹಾಕಬೇಕು ಎನ್ನುತ್ತಿದ್ದ ಯತ್ನಾಳ್ ಈಗ ಪಕ್ಷದಿಂದ ಉಚಿತವಾಗಿ ಅಲ್ಲು ಕಿತ್ತ ಆವಿನಂತೆ ಆಗಿದ್ದಾರೆ. ಹಾಗಂತ ಯಡಿಯೂರಪ್ಪ ಫ್ಯಾಮಿಲಿ ಮೇಲೆ ವಿಷ ಕಾರೋದನ್ನ ಮಾತ್ರ ಬಿಟ್ಟಿಲ್ಲ. ಮೊದಲು ಯಡಿಯೂರಪ್ಪ ಜನ್ಮ ಜಾಲಾಡುತ್ತೇನೆ ಎನ್ನುತ್ತಿದ್ದ ಯತ್ನಾಳ್ ಈಗ ಇವರ ಮಕ್ಕಳ ಕುರಿತು ಕೂಡ ದಿನಕ್ಕೊಂದು ರಹಸ್ಯ ಅಂಶಗಳನ್ನ ಹೊರಹಾಕುತ್ತಲೇ ಇದ್ದಾರೆ. ಇದು ಸದ್ಯ ಬಿಎಸ್ ಯಡಿಯೂರಪ್ಪ ಹಾಗೂ ಬಸವರಾಜ ಬೊಮ್ಮಾಯಿ ನಡುವೆ ಸಂಕಟವನ್ನ ತರಿಸಿದೆ ಎನ್ನಬಹುದು. ಯಾಕಂದ್ರೆ ಈಗ ಯತ್ನಾಳ್ ಸಿಡಿಸಿರುವ ಬಾಂಬೆ ಆಗಿದೆ. ಹೌದು, ಕಳೆದ ಅವಧಿಯಲ್ಲಿ ಬಿಎಸ್ ಯಡಿಯೂರಪ್ಪ ಅವರು ಸಿಎಂ ಆಗಿದ್ದ ಸಂದರ್ಭದಲ್ಲಿ ಸಡನ್ ಆಗಿ ಅಧಿಕಾರವನ್ನ ಹಸ್ತಾಂತರ ಮಾಡುವ ಸಂದರ್ಭ ಬಂದಾಗ ಅವರು ಯಾಕೆ ಬೊಮ್ಮಾಯಿ ಅವರನ್ನ ಆಯ್ಕೆ ಮಾಡಿದ್ರು ಎನ್ನುವ ಕುರಿತು ಈಗ ಯತ್ನಾಳ್ ಬಹಿರಂಗಪಡಿಸಿದ್ದಾರೆ. ಜೊತೆಗೆ ತಿರುಪತಿಯಲ್ಲಿ ಆದ ಒಪ್ಪಂದದ ಕುರಿತು ರಹಸ್ಯವನ್ನ ಬಿಚ್ಚಿಟ್ಟು ಅಚ್ಚರಿ ಮೂಡಿಸಿದ್ದಾರೆ. ಇದು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹಾಗೂ ಬಸವರಾಜ ಬೊಮ್ಮಾಯಿಗೆ ಮುಜುಗರ ತರಿಸಿದ್ದಂತೂ ಸುಳ್ಳಲ್ಲ. ಈ ಒಪ್ಪಂದಗಳ ಬಗ್ಗೆ ಮಾತನಾಡಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಎಸ್ ಯಡಿಯೂರಪ್ಪ ಆಶೀರ್ವಾದದಿಂದ 3 ಮಂದಿ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರೇ ಸದಾನಂದ ಗೌಡ, ಜಗದೀಶ್ ಶೆಟ್ಟರ್ ಹಾಗೂ ಬಸವರಾಜ ಬೊಮ್ಮಾಯಿ. ಕರೋನಾ ಕಾಲದಲ್ಲಿ ಬಸವರಾಜ ಬೊಮ್ಮಾಯಿ ಅವರನ್ನ ಸಿಎಂ ಮಾಡುವ ಮುಂಚೆ ತಿರುಪತಿಯಲ್ಲಿ ಮಹತ್ವದ ಪರಸ್ಪರ ಒಪ್ಪಂದ ಆಗಿದೆ. ಈ ವೇಳೆ 3 ಷರತ್ತುಗಳನ್ನು ಕೂಡ ಹಾಕಲಾಗಿದೆ. ಅವಕ್ಕೆಲ್ಲ ಬೊಮ್ಮಾಯಿ ಅವರು ಒಪ್ಪಿದ ಮೇಲೆ ಸಿಎಂ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಅಷ್ಟಕ್ಕೂ ಒಪ್ಪಂದಗಳು ಏನು ಎಂದು ನೋಡೋದಾದ್ರೆ, ಬಸವರಾಜ ಬೊಮ್ಮಾಯಿಯನ್ನ ಮುಖ್ಯಮಂತ್ರಿ ಮಾಡುವಾಗ ಯಡಿಯೂರಪ್ಪ ಹಾಕಿದ್ದ 3 ಷರತ್ತುಗಳಲ್ಲಿ ಒಂದು, ಯಾವುದೇ ಕಾರಣಕ್ಕೂ ಪಂಚಮಸಾಲಿಗಳಿಗೆ ಮೀಸಲಾತಿ ನೀಡಬಾರದು. 2ನೇದು, ಯತ್ನಾಳ್ ಮುಖ್ಯಮಂತ್ರಿ ಆಗಬಾರದು. 3ನೇದು, ನೀನು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಯುವಾಗ ನನ್ನ ಕೊನೆಯ ಮಗನನ್ನ ಮುಖ್ಯಮಂತ್ರಿ ಮಾಡಬೇಕು ಎಂದಾಗಿತ್ತು ಎಂದು ಯತ್ನಾಳ್ ಒಪ್ಪಂದಗಳನ್ನ ಬಿಚ್ಚಿಟ್ಟಿದ್ದಾರೆ. ಅಲ್ಲದೆ ಮುಖ್ಯಮಂತ್ರಿ ಹುದ್ದೆಗೆ ಯಡಿಯೂರಪ್ಪ ಬ್ಲಾಕ್ ಮೇಲ್ ಮಾಡಿದ್ದು ಅಮಿತ್ ಶಾ ಸಾಕಷ್ಟು ಬಾರಿ ಬೇರೆಯವರಿಗೆ ಅವಕಾಶ ನೀಡಲು ಹೇಳಿದ್ರು ಕೂಡ ಯಡಿಯೂರಪ್ಪ ಪಟ್ಟು ಹಿಡಿದಿದ್ರು. ನಾನು ಯಾವುದೇ ಕಾರಣಕ್ಕೂ ಮಂತ್ರಿ ಸ್ಥಾನಕ್ಕೆ ಆಸೆ ಪಡಲಿಲ್ಲ. ಬೊಮ್ಮಾಯಿ ಸಾಕಷ್ಟು ಬಾರಿ ಕರೆದ್ರು ಕೂಡ ನಾನು ಹಿಂದೇಟು ಹಾಕಿ ಉತ್ತರ ಕರ್ನಾಟಕಕ್ಕೆ ಏನಾದ್ರೂ ಒಳ್ಳೆಯದನ್ನ ಮಾಡಿ ನನಗೆ ಮಂತ್ರಿಗಿರಿ ಬೇಡ ಎಂದಿದ್ದೇನೆ ಎಂದು ಯತ್ನಾಳ್ ಅವರು ವಿವರಿಸಿದ್ದಾರೆ. ಒಟ್ಟಾರೆ ಈ ಮೂಲಕ ಇಲ್ಲಿ ಯತ್ನಾಳ್ ಅವರು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮೇಲೆ ಹಗೆತನ ಸಾಧಿಸಲು ಕಾರಣವನ್ನ ಈ ಮೂಲಕ ಬಿಚ್ಚಿಟ್ಟಿದ್ದಾರೆ ಎನ್ನಬಹುದು. ಯತ್ನಾಳ್ ಸದ್ಯ ಪಕ್ಷದಿಂದ ಹೊರಗಿರೋದು ಬಿಜೆಪಿ ಪಕ್ಷಕ್ಕೆ ಹಾನಿ ಎಂದಿದ್ದ ಸ್ವತಃ ಬಿಜೆಪಿ ನಾಯಕರ ಹೇಳಿಕೆಗಳೇ ಇಲ್ಲಿ ಈಗ ನೆನಪಿಸಬಹುದು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.